ವೆಸ್ಟರ್ನ್ ವೈಲಿನಿಸ್ಟ್ ಎಲ್ಲ ಮೇಲೆ ಕೂತ್ಕೊಂಡು ನುಡ್ಸೋರು ಇಟ್ಕೊಂಡ್ರೆ ವೈಲಿನ್ ಬಿದ್ದು ಹೋಗ್ತಾ ಇತ್ತು. ಇದು ಹಿಂಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಐಸ್ಲ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿ ಕರ್ನಾಟಕ ಸಂಗೀತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದನ್ನು ಟ್ರೈಬಲ್ ಮ್ಯೂಸಿಕ್ ಅನ್ಕೊಂಡ್ಬಿಟ್ಟಿದ್ರು. ಇಂಗ್ಲಿಷ್ ಫೋಕ್ ಮ್ಯೂಸಿಕ್ ತಗೊಂಡು ಅದಿದೆ ಆಕ್ಚುಲಿ ಯೂಟ್ಯೂಬಲ್ಲಿ ಒಂದು ಅದಕ್ಕೆ ಅರೇಂಜ್ ಮಾಡಿ ಒಂದು ಸ್ಪೆಷಲ್ ಆಗಿ ಪ್ರೆಸೆಂಟ್ ಮಾಡಿರೋದು. ಆಮೇಲೆ ನಾನು ಹೋಗ್ತಾ ಇದ್ದಂಗೆ ನನಗಿಂತ ಮೊದಲು ಅವರೇ ಕ್ವೀನ್ನು ಮೀಟ್ ಮಾಡಿದ್ದೆ, ಎಲಿಜಬೆತ್ ಅವರ. ಬಟ್ ನನಗೆ ಎಲ್ಲೇ ಇದ್ರು ನನಗೆ ಮನಸ್ಸಿಲ್ಲೇನೆ, ನನ್ನ ಜಾಗದಲ್ಲಿ ಯಾರಿದ್ರು ಬರ್ತಾನೆ ಇರಲಿಲ್ಲ. ಸೊ ಇಲ್ಲಿ ಇರಬೇಕಾದ್ರೇ ನೀವು ಈ ಸೆಷನ್ ರೆಕಾರ್ಡಿಂಗು ಇದೆಲ್ಲ ಬರ್ತಾಯಿದ್ರಿ. ನಂತರ ಹೌ ಯು ಶಿಫ್ಟ್ ಅಂತ ಹೇಳಲ್ಲ, ಹೌ ಯು ವಾಸ್ ಇನ್ಫ್ಲೂಯೆನ್ಸ್ಡ್ ವೆಸ್ಟರ್ನ್ ಮ್ಯೂಸಿಕ್ಗೆ? ಅದೇನಾಯಿತು, ಪ್ರಭಾತ್ ಅವಾಗ ಮೇಲೆ ಇಲ್ಲಿತ್ತಲ್ಲ ವಿಶ್ವೇಶ್ವರಪುರ ಮೇಲೆ ಒಂದು ರೆಕಾರ್ಡಿಂಗು, ಅವರು ಈ ವೆಸ್ಟರ್ನ್ ವೈಲಿನಿಸ್ಟ್ ಎಲ್ಲ ಮೇಲೆ ಕೂತ್ಕೊಂಡು ನುಡ್ಸೋರು. ನನಗೆ ಇಟ್ಕೊಂಡ್ರೆ ವೈಲಿನ್ ಬಿದ್ದು ಹೋಗ್ತಾ ಇತ್ತು. ಇದು ಹಿಂಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದು ಬೇರೆ ಅವರು ತಮಾಷೆಗೆ ಚೂಡಾಯಿಸ್ಬಿಟ್ರು. ನಾವೆಲ್ಲ ಇದು ನಿನ್ನ ಗಾಂಧಿ ಕ್ಲಾಸು ನಾವು ಬಾಲ್ಕನಿ ಅಂದ್ಬಿಟ್ಟಿದೆ. ತುಂಬ ಬೇಜಾರಾಗೋಯ್ತು. ಇದನ್ನು ಹೆಂಗೆ ಇದು ಮಾಡಿ ಅಷ್ಟು. ಆವಾಗ ಇಳಯರಾಜ ಅವ್ರದ್ದು ಹೌ ಟು ನೇಮ್ ಇಟ್ ಆಲ್ಬಮ್ ಬಂತು. ಅದರಲ್ಲಿ ನರಸಿಂಹನ್ ಸರೇನೆ ಒಂದೇ ವೈಲಿನಲ್ಲಿ ಎಲ್ಲ ಪಿಕ್ಚರ್ಸ್ ಅಲ್ಲೂ ನುಡಿಸ್ತಾರೆ. ಏನು ಇವರು ತಕ್ಷಣ ನುಡಿಸ್ತಾರೆ. ಹೌದು, ಆ ಶ್ರುತಿನೂ ಚೇಂಜ್ ಮಾಡಲ್ಲ, ಅದೇ ಕಂಟಿನ್ಯೂಟಿ ನುಡಿಸ್ತಾರೆ. ಹೆಂಗೆ ಟೋನಲ್ ಕ್ವಾಲಿಟಿ, ಆ ಕ್ಲಾರಿಟಿ ಆಫ್ ಬೋಯಿಂಗ್, ಅದು ನಂಗೆ ತುಂಬ ಇನ್ಫ್ಲೂಯೆನ್ಸ್ ಆಯಿತು. ಸೊ ಆವಾಗ ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಮ್ಯೂಸಿಕ್ ಅರುಣಾ ಸುಂದರ್ಲಾಲ್ ಅವರು ಫೇಸರ್ ಟೋನಲ್ಲಿ ಇತ್ತು, ಅಲ್ಲಿ ಫಸ್ಟ್ ಹೋಗಿ ಸೇರಿದೆ ನಾನು. ಬಹುಶಃ ನಮ್ಮಲ್ಲಿ ಒಂದು ವೆರಿ ಸಿಸ್ಟಮ್ಯಾಟಿಕ್ಲಿ ವೆಸ್ಟರ್ನ್ ಮ್ಯೂಸಿಕ್ ಅಂದರೆ ಅದೊಂದೇ ಇದ್ದಿದ್ದೇನೋ, ಇವಾಗಲೂ ಇದೆ. ಅವ್ರು ಎಸ್ಟಾಬ್ಲಿಷ್ ಮಾಡಿದ್ದೇನೆ. ಗ್ರೇಟ್ ವರ್ಕ್ ಅವರು ಅರುಣಾ ಸುಂದರ್ಲಾಲ್ ಅಂತ. ನಾನು ಮೀಟು ಮಾಡಿದ್ದೀನಿ. ಆವಾಗ ಬೇರೆ ಏನು ಅಂದರೆ ಯಾರು ಇದ್ರೇನೋ, ಬಟ್ ಹೌದು ವಿಷನರಿ ಕನ್ಸಾಲಿಡೇಟ್ ಆಗಿ ಒಂದು ಎಕ್ಸಾಮು ಎಲ್ಲ ಮಾಡ್ತೀವಿ ವೆಸ್ಟರ್ನ್ ಮ್ಯೂಸಿಕ್ಗೆ. ಅದು ಅಲ್ಲಿ ಫಸ್ಟ್ ಬಿಸ್ವಾಸ್ ಅಂತ, ಆಮೇಲೆ ಜೆಫ್ರಿ ಅಂತ, ಅವ್ರ ಹತ್ರ 8th ಗ್ರೇಡ್ ತನಕ ಕಲಿತೆ. ಅಲ್ಲಿ ಆರ್ಕೆಸ್ಟ್ರಾ ಪ್ಲೇಯಿಂಗ್ ಅಂದರೆ ಫಸ್ಟ್ ವೈಲಿನು ಸೆಕೆಂಡ್ ವೈಲಿನು ಆ ಥರ ಅದು ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಅದೇ ನಾನು ಕರ್ನಾಟಕಲ್ಲಿ ಹೆಂಗೆ ಆರ್ಗ್ಯಾನಿಕ್ಕಾಗಿ ಬಂತು, ಇವನ್ ವೆಸ್ಟರ್ನ್ ಮ್ಯೂಸಿಕಲ್ಲೂ ಹಂಗೆ ಅಲ್ಲಿ ಹೋಗಿ ಆರ್ಕೆಸ್ಟ್ರಲ್ಲಿ ನುಡಿಸಿದ್ರೇ ನೀವು ಆಮೇಲೆ ಸೋಲೋ ಇಷ್ಟ ಆಗೋದು. ಅದು ಫಸ್ಟ್ ವೈಲಿನ್ ಸೆಕೆಂಡ್ ವೈಲಿನ್ ಅಲ್ಲಿಂದ ಬಂದರೆ ಅದೇ ಬೇರೆ ವ್ಯಾಲ್ಯೂ. ಹೌದು. ಅದಾದಮೇಲೆ 8th ಗ್ರೇಡ್ ಆದಮೇಲೆ ಈ ಹೌ ಟು ನೇಮ್ ಇಟ್ ಯಾರು ನುಡಿಸಿದ್ರು, ವಿ ಎಸ್ ನರಸಿಂಹನ್ ಸರ್, ಇಳಯರಾಜ, ಅದು ಎಲ್ಲ ಸೋಲೋ ಅವರೇನೆ ನುಡಿಸಿರೋದು. ಇವನ್ ದಳಪತಿ ಎಲ್ಲ ಎಂತೆಂಥ ಸೋಲೋಸ್ ನುಡಿಸಿದ್ದಾರೆ. ರಾಜಾ ಪಾರ್ವೆ ಸದ್ಮಾ ಅಂತ ಅದು ತುಂಬ ಇನ್ಫ್ಲೂಯೆನ್ಸ್ ಆಯಿತು. ಸೊ ಅವ್ರ ಹತ್ರ ಕಮಲ್ ಫುಲ್ಲು ಅವರೇ ನೋಡ್ಸಿದ್ರು. ಎಲ್ಲರೂ ಚೆನ್ನೈಗೆ ಕರ್ನಾಟಿಕ್ ಮ್ಯೂಸಿಕ್ ಕಲಿಯೋಕ್ಕೆ ಹೋಗ್ತಾ ಇದ್ರು, ಬಟ್ ನಾನು ವೆಸ್ಟರ್ನ್ ಕ್ಲಾಸಿಕಲ್ ಕಲಿಯೋಕ್ಕೆ ಹೋಗ್ತಾ ಇದ್ದೆ. ಬಟ್ ಎಸ್, ಅದು ಹೆಲ್ಪ್ ಆಯಿತು. ಆ್ಯಂಡ್ ಫಿಲ್ಮ್ಸ್ಗೆಲ್ಲ ಹಾಗೆ ನೋಡಿಸಿ, ಹಂಸಲೇಖ ಅವ್ರಿಗೆ ಸುಮಾರು ನೋಡಿಸಿದ್ರು. ಅದೆಲ್ಲ ಗೊತ್ತಿಲ್ಲ. ಆ್ಯಂಡ್ ಇಳಯರಾಜ ಅವ್ರಿಗೂ ಸುಮಾರು ನೋಡಿಸ್ದೆ. ಅವೆಲ್ಲ ಎಕ್ಸ್ಪೀರಿಯನ್ಸ್ ಬರುತ್ತದು. ಆದಷ್ಟು ನಾವು ಆಮೇಲೆ ನಂದೇ ಒಂದು ಬ್ಯಾಂಡ್ ಸ್ಟಾರ್ಟ್ ಮಾಡಿದ್ನಲ್ಲ ಫ್ಯೂಷನ್, ಅದರೊಳಗೆ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತದು. ಕೋರ್ಸ್ ಅಂದರೆ ಒಂದಕ್ಕೊಂದು ಮ್ಯೂಚುವಲ್ ಇದು ಅನುಭವನೂ ಮತ್ತು ನಾಲೆಡ್ಜ್. ಹೌದು, ಈ ರಾಗದ ನಾಲೆಡ್ಜ್ ಇದರಿಂದ ಹೋದರೆ ಕಾರ್ಡ್ಸು ಪ್ರೋಗ್ರೆಷನ್ನು, ಹೌದು, ಲೈನ್ ಬೇಸ್ ಲೈನು ಅದರಿಂದ ಬಂದು ಹಂಗೂ ನಾನು ಪ್ಯೂರಿಸ್ಟೇನೆ ಅಂತಾನೆ. ಕರ್ನಾಟಿಕ್ ಮ್ಯೂಸಿಕ್ ಈಸ್ ಮೈ ಬೇಸಿಕ್. ಇದು ಅದೇನಾಯಿತು, UK ಹೋದಾಗ ಒಂದಷ್ಟು ವರ್ಷ ನಾನು ಅಲ್ಲಿ ನಾರ್ತ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ತುಂಬ ಜಾಸ್ತಿ. ಈ ತಬಲಾ ಸಿತಾರ್ ಎಲ್ಲಿ ನೋಡಿದ್ರು. ಒಂದು ಐಸ್ಲ್ಯಾಂಡ್ಗೆ ಹೋಗಿದ್ದೆ, ಜಾಝ್ ಫೆಸ್ಟಿವಲ್ ಅಲ್ಲಿ, ಮತ್ತು ಇನ್ನೊಂದು ನಾರ್ವೆ, ಸಮ್ ರಿಮೋಟ್ ಪಾರ್ಟ್. ಅಲ್ಲಿ ಕರ್ನಾಟಕ ಸಂಗೀತ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅದನ್ನು ಟ್ರೈಬಲ್ ಮ್ಯೂಸಿಕ್ ಅಂದ್ಕೊಂಡ್ಬಿಟ್ಟಿದ್ರು. ಇಸ್ ಇಟ್ ಎ ಫಾರ್ಮ್ ಆಫ್ ಟ್ರೈಬಲ್ ಮ್ಯೂಸಿಕ್. ಟ್ರೈಬಲ್ ಮ್ಯೂಸಿಕ್ ಐ ರೆಸ್ಪೆಕ್ಟ್, ಅದಕ್ಕಿರೋ ಇದಿದೆ. ಬಟ್ ಅಂದರೆ ನಂಗೆ ಏನು ಅನಿಸ್ತು ಅಂದರೆ ಜನಕ್ಕೆ ಏನೂ ಗೊತ್ತಿಲ್ಲ ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಬಗ್ಗೆ. ಸೊ ಆವಾಗ ಏನು ಮಾಡ್ತು, ನಂದು ಬ್ಯಾಂಗ್ಳೂರ್ ಡ್ರೀಮ್ಸ್ ಅಂತ ನಾನು ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಮ್ಮ ರಾಗಗಳನ್ನ ನಾವು ಹೋಗಿ ಇವಾಗ ಮಾಸಸ್, ಇವಾಗ ಲಂಡನ್ ಮೇಳ, ದೊಡ್ಡ ದೊಡ್ಡ ಮೇಳಗಳಿಗೆ ಹೋಗಿ ಮುಖಾರಿ ಆ ರಾಗಂ ತಾನಂ ಪಲ್ಲವಿ ನೋಡ್ಸೋಕ್ಕಾಗಲ್ಲ. ಅಪ್ರಿಷಿಯೇಟ್ ಮಾಡ್ಬೋದು 5 ನಿಮಿಷ. ಸೊ ನಮ್ಮ ರಾಗಗಳನ್ನ ನಾವು ಹೆಂಗೆ ಮಾಸಸ್ಗೆ ಡೆಲಿವರ್ ಮಾಡ್ಬೋದು, ಅದನ್ನು ನನಗೆ ಮಾಡಬೇಕು ಅನಿಸ್ತು. ದಟ್ ವಾಸ್ ದ ರಿಕ್ವೈರ್ಮೆಂಟಲ್ಲಿ. ಸೊ ಆವಾಗ ಈ ಬ್ಯಾಂಗ್ಳೂರ್ ಡ್ರೀಮ್ಸ್ ಅಂತ ಸ್ಟಾರ್ಟ್ ಮಾಡಿ ಇವಾಗ ನಮ್ಮ ರಾಗಗಳನ್ನೇ ಮೋರ್ ಕಂಟೆಂಪ್ರರಿ ಕೆಲವೊಂದು ಫುಡ್ ಟ್ಯಾಪಿಂಗ್ ನಂಬರ್ಸ್. ಇವಾಗ ನಾವು ಐರಿಷ್ ಫೋಕ್ ಡ್ಯಾನ್ಸ್, ಐರಿಷ್ ಟ್ರೆಡಿಷನಲ್ ಮ್ಯೂಸಿಕ್ ತೊಗೊಂಡು ಅದನ್ನು ನಮ್ಮ ಕರ್ಣರಂಜನಿ ರಾಗಕ್ಕೆ ಟ್ರೇಸ್ ಮಾಡಿರೋದು. ಆ ಥರ ಪ್ಯಾರಲಲ್ಸ್ ಐ ಸ್ಟಾರ್ಟೆಡ್ ಡ್ರಾಯಿಂಗ್.
ಸೊ ಅದು ಕ್ಲಿಕ್ ಆಯಿತು ಯುರೋಪಲ್ಲಿ. ಆವಾಗ ಅಂದರೆ ಕರ್ನಾಟಿಕ್ ಸೋಲೋಸು ಸುಮಾರು ನುಡಿಸಿದೆ. ಆವಾಗ ದೇ ಕುಡ್ ರೆಕಗ್ನೈಸ್, ಅಂದರೆ ಎಲ್ಲ ಕಡೆ ಎಲ್ಲ ಮೆನಿ ಪ್ಲೇಸಸ್ ಗೊತ್ತೇ ಇಲ್ಲ ಕರ್ನಾಟಿಕ್ ಮ್ಯೂಸಿಕ್ ಅಂತ. ಇವಾಗ ಫ್ರಾನ್ಸ್ ಆಗಲಿ, ಸ್ಪೇನ್, ಈ ಥರ ಜಾಗ, ಜರ್ಮನಿ ಎಲ್ಲ ಓಕೆ, ಇನ್ನು ಬೇರೆ ಜಾಗಗಳಲ್ಲಿ ಕೇಳೇ ಇರಲಿಲ್ಲ. ಹೌದೌದು. ಅಂದರೆ ಆ ಜನಗಳ ಲೆವೆಲ್ಗೆ ಬಂದು ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿತ್ತು. ವೆನ್ ಯು ಸಿ ರವಿಶಂಕರ್, ಅವರಲ್ಲಿ ಹೋಗ್ಬಿಟ್ಟು ದೊಡ್ಡ ಬಡ ಕಯಾಲು ಅದು ಇದು ಫಸ್ಟ್ ಎಲ್ಲ ನುಡಿಸ್ಲೇ ಇಲ್ಲ. ಸಿಂಪಲ್ ಫೋಕ್ ಟ್ಯೂನ್ಸ್ ಅದು ಇದು ನುಡಿಸಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಆ ರೀತಿ ನಾವು ಮಾಡಿದ್ದಿದ್ರೆ ಇನ್ನೂ, ಬಟ್ ಅಫ್ಕೋರ್ಸ್ ಇವಾಗ ಯುರೋಪು ಅಲ್ಲೆಲ್ಲ, ಅಮೇರಿಕಲ್ಲಿ ತುಂಬ ನಮ್ಮ ಜನನೇ ಇದ್ದಾರೆ, ಯುರೋಪಲ್ಲೂ ತುಂಬ ಇದ್ದಾರೆ, ಬಟ್ ನಮ್ಮವರು ಅಷ್ಟು ಆಕ್ಟಿವ್ ಇಲ್ಲ ಅನಿಸುತ್ತೆ. ಅಮೇರಿಕಲ್ಲಿರೋ ಇಂಡಿಯನ್ಸ್ ಇದ್ದಾರೆ, ಎಲ್ಲ ಮಾಡ್ತಾರೆ, ಇಲ್ಲ ಅಂದರೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಹೇಳ್ತಾ ಇರೋದು ನಾನು. ಸೊ ಆವಾಗ ಏನಾಯಿತು, ನಾವು ಧ್ರುವ ಆರ್ಟ್ಸ್ ಅಂತ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ 2004, ಮೇನ್ಲಿ ಟು ಪ್ರಮೋಟ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಸರಿ 2012 ಅಲ್ಲಿ ಒಲಿಂಪಿಕ್ಸ್ ಲಂಡನ್ ಸೆಲೆಕ್ಟ್ ಆಯಿತು ಒಲಿಂಪಿಕ್ಸ್ಗೆ ಅಂತ. ಆವಾಗ ನಮ್ಗೆ ಇಂಗ್ಲೆಂಡ್ ಗೌರ್ಮೆಂಟ್ ಸಪೋರ್ಟ್ ಬಂದು ಆವಾಗ ನಾವು ಲಂಡನ್ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ವರ್ಲ್ಡ್ ಮ್ಯೂಸಿಕ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಬಿಕಾಸ್ ನಮಗೆ ಅಲ್ಲಿ ಸಪೋರ್ಟ್ ಬೇಕಂದರೆ ನಮಗೆ ವಿ ಹ್ಯಾವ್ ಟು ಪ್ರಮೋಟ್ ಎವ್ರಿಥಿಂಗ್. ಬಟ್ ಒನ್ ಡೇ ಕಂಪ್ಲೀಟ್ಲಿ ಫಾರ್ ಕರ್ನಾಟಿಕ್ ಕ್ಲಾಸಿಕಲ್ ಹಾಗೆ ಮಾಡ್ಕೊಂಡು ಬಂದ್ವಿ. ಹೀಗೇನೆ ಕಷ್ಟ ಇದೆ, ತುಂಬ ಕಷ್ಟ ಇದೆ ಅಲ್ಲಿ. US ಹಂಗಲ್ಲ, ತುಂಬ ಇವಾಗ ಒಂದು ವೆನ್ಯೂ ಬುಕ್ ಮಾಡಿದ್ರೆ ಅದಕ್ಕೆ ಪಬ್ಲಿಕ್ ಲಯಬಿಲಿಟಿ, ಇನ್ಶೂರೆನ್ಸ್, ಖರ್ಚು ಜಾಸ್ತಿ, ಪ್ರೊಡಕ್ಷನ್ ಕಾಸ್ಟ್ ತುಂಬ ಜಾಸ್ತಿ. ಅಲ್ಲ, ಇಲ್ಲಿ ಸ್ವಲ್ಪ ಕಲ್ಚರ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಹೋಗಿದ್ನಲ್ಲ, ಇಲ್ಲ ಮಾಡ್ತಾರೆ ಸುಮಾರು ಗೌರ್ಮೆಂಟ್. ಹೌದು, ಅದು ಇಫ್ ಇಟ್ ಈಸ್ ಗುಡ್ ಜಿನೈನ್ ಸಪೋರ್ಟ್. ಸೊ ಅಲ್ಲಿ ಎಸ್ಟಾಬ್ಲಿಷ್ ಆದ್ರಿ. ನೀವು ಯಾವಾಗ ಹೋಗಿದ್ದು ಇಂಗ್ಲೆಂಡ್ಗೆ? ಆಫ್ಟರ್ 2000. ಹೌದು, ಅಫ್ಕೋರ್ಸ್ ನೀವು ಅಲ್ಲಿದ್ದಾಗ ನಾನು ನಿಮ್ಮ ಮನೆಗೂ ಬಂದಿದ್ದೆ. ಸೊ ಅಲ್ಲಿಂದ ಅಲ್ಲಿ ನೀವು ಇವರೇ ಫುಲ್ಲಿ ಎಸ್ಟಾಬ್ಲಿಷ್ಡ್ ವಯಲಿನಿಸ್ಟ್. ಅದೇನೋ ಹೇಳಿದ್ರೆ ಇನ್ಸಿಡೆಂಟ್ ಫಿಸಿಕ್ಸ್ ಟೀಚರ್ದು. ಆಮೇಲೆ ನೀವು ಫುಲ್ ಕೇಮ್ ಟು ದಿ ಮ್ಯೂಸಿಕ್ ಆ್ಯಂಡ್ ಫ್ಯೂಷನ್ ಆಗಿರ್ಬೋದು ಅಥವಾ ಪ್ಯೂರ್ ಕರ್ನಾಟಿಕ್ ಮ್ಯೂಸಿಕ್. ಯಾರು ಬಂದರೂ ನಿಮ್ಮದೇ ಪಕ್ಕವಾದ್ಯ ಒಂದು 90 ಭಾಗ UK ನಲ್ಲಿ. ವೆರಿ ಗುಡ್. ಸೊ ಅಲ್ಲಿ ಎಲ್ಲ ಎಷ್ಟು ದೇಶಗಳಲ್ಲಿ ಓಡಾಡ್ತಿದ್ರಿ ಯುರೋಪಲ್ಲಿ? ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್ ಅಲ್ಲಿ, ಆಮೇಲೆ ಫ್ರಾನ್ಸ್, ಸ್ಪೇನ್, ಯೂನಿಯನ್ ಆಗೋಕ್ಕೆ ಮುಂಚೆ. ಹೌದು. ಆಮೇಲೆ ಯುರೋಪಿಯನ್ ಯೂನಿಯನ್ ಆಮೇಲೆ ಆಗಿದೆ. ಯೂನಿಯನ್ ಇತ್ತು, ಆಮೇಲೆ ಬ್ರೆಕ್ಸಿಟ್ ಆಯಿತು, UK ಹೊರಗೆ ಬಂತು. ಹೊರಗೆ ಬಂತು. ಕಾಮನ್ ಏನು ಯೂರೋ ಆಗಿರಲಿಲ್ಲ ಇನ್ನು. ಸೊ ಪೋಲ್ಯಾಂಡ್, ಇವಾಗ ಈಸ್ಟರ್ನ್ ಯುರೋಪ್, ಹಂಗರಿ, ವಿಯನಾ, ಆಸ್ಟ್ರಿಯಾ, ಪೋಲ್ಯಾಂಡ್ ಎಲ್ಲ ಕಡೆ ಹೋಗಿದ್ದೀನಿ. ಸೊ ಈಸ್ಟ್ ವೆಸ್ಟ್, ಸೆಂಟ್ರಲ್, ಕಾಂಟಿನೆಂಟಲ್ ಯುರೋಪ್. ಕಮ್ಯುನಿಸ್ಟ್ ಕಂಟ್ರೀಸ್ ಇತ್ತು ಆವಾಗ ಈಸ್ಟಲ್ಲಿ, ಅದೆಲ್ಲ ಇವಾಗ ಹೋಯ್ತು. ಆ್ಯಕ್ಚುಲಿ ಚೆನ್ನಾಗಿದೆ ಯುರೋಪ್, ತುಂಬ ಟ್ರೆಡಿಷನಲ್. ಹೌದೌದು. ನಿಮಗೆ US ಕಂಪೇರ್ ಮಾಡಿದ್ರೆ ಈವನ್ ಸಿಟಿ ವೈಸ್ ಆರ್ ಲೈಫ್ ಯು ಫೈಂಡ್ ಲಾಟ್ ಆಫ್ ಡಿಫ್ರೆನ್ಸ್. ಟ್ರೆಡಿಷನ್ ಒಂದೇ ಥರ ಇರಲ್ಲ, ಡಿಫ್ರೆನ್ಸ್. ಒಂದೊಂದು ಕಂಟ್ರಿಗೂ ಒಂದೊಂದು ಇದು ಬೇರೆ ಇರುತ್ತೆ. ಅವರ ನಡೆ, ನುಡಿ, ಭಾಷೆ. ಹೌದು. ಅಂಡ್ ದೇ ಹ್ಯಾವ್ ಎ ರಿಚ್ ಕಲ್ಚರ್. ಹೌದು, ಚೆನ್ನಾಗಿ ಅಪ್ರಿಸಿಯೇಷನ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ದೇರ್ ಡ್ರೆಸ್ಸಿಂಗ್ ಇದು. ಹೌದು, ಅದನ್ನ ಹಾಗೆ ಮೇಂಟೈನ್ ಮಾಡಿದ್ವಿ. ಇವಾಗ UK ನೀವು ತೊಗೊಂಡ್ರೆ ಸ್ಕಾಟ್ಲ್ಯಾಂಡ್ಗೂ ಐರ್ಲ್ಯಾಂಡ್ಗೂ ಎಷ್ಟು ವ್ಯತ್ಯಾಸ ಇದೆ. ಮತ್ತು ನಾನು ಆ ಕಡೆ ಇವಾಗ ಫಿಡಲ್ ಟೆಕ್ನಿಕ್ಸ್ ಅಂತ ನಾವೇನು ಹೇಳ್ತೀವಿ, ಸ್ಕಾಟಿಷ್ ಫಿಡಲ್, ಐರಿಷ್ ಫಿಡಲ್, ಬ್ಯಾಲ್ಕನ್ ಈಸ್ಟರ್ನ್ ಯುರೋಪಿಯನ್ದು, ಈ ಥರ. ಆ್ಯಂಡ್ ಸ್ವೀಡಿಷ್, ನಾರ್ಡಿಕ್ ಮ್ಯೂಸಿಕ್. ನಂದು ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಮಾಡಿದ್ದೀನಿ. ಅಂದರೆ ನಾರ್ಡಿಕ್ ರಾಗ ಅಂತ, ನಾರ್ಡಿಕ್ ಮ್ಯೂಸಿಕ್ ವಿತ್ ನಮ್ಮದು. ಅಂದರೆ ಆವಾಗ ಅಲ್ಲಲ್ಲಿ ಕೊಲಾಬ್ರೇಷನ್ಸ್ ಮಾಡುವಾಗ ಫಿಡಲ್ ಟೆಕ್ನಿಕ್ಸು ಕಲಿತೆ. ಅದು ತುಂಬ ನಂಗೆ ಇಂಟ್ರೆಸ್ಟ್. ಅಂದರೆ ಇವಾಗ ವಯಲಿನ್ ಮೈನಾಗಿ ಯುರೋಪಿಯನ್ ಇನ್ಸ್ಟ್ರೂಮೆಂಟ್, ನಾವು ಅದನ್ನು ಇಂಡಿಯನ್ ಮ್ಯೂಸಿಕ್ಗೆ ಎಷ್ಟೋ ಜನ ಅದು ವೆಸ್ಟರ್ನ್ ಅಂತಲೇ ಗೊತ್ತಿಲ್ಲ. ಅಂದರೆ ಅಷ್ಟು ಪಾಪ್ಯುಲರ್ ಅಲ್ವಾ ಇವಾಗ ಇಂಡಿಯನ್ ವಯಲಿನ್. ಇವನ್ ಲೈಕ್ ಹಾರ್ಮೋನಿಯಮ್
ಇವಾಗ ಅದಲ್ಲಿ ಸಿಗೋದೇ ಇಲ್ಲ ಯುರೋಪಲ್ಲಿ. ಹೌದು. ಯು ವಾಂಟ್ ಎನ್ ಹಾರ್ಮೋನಿಯಂ, ನೀವು ಇಲ್ಲೇ ಬರಬೇಕು. ಇಲ್ಲ. ಸೊ ಹಾಗಾಗಿ ನನಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಆಸ್ ಎ ಹೋಲ್ ವೈಲಿನ್ ಎಲ್ಲಾನು ತಿಳ್ಕೊಳ್ಬೇಕು ಅಂತ ಆಸೆ. ಅದು ಕೊಲಾಬ್ರೇಷನ್ಸ್ ತುಂಬ ಹೆಲ್ಪ್ ಆಯಿತು. ಆಮೇಲೆ ಬಾಲ್ಕನ್ ಜಾಜ್, ಇನ್ನೊಂದು ಬ್ರಾಸ್ ಜೊತೆಗೆ ಕೊಲಾಬ್ರೇಟ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಬಾಲಿವುಡ್ ಬ್ರಾಸ್ ಬ್ಯಾಂಡ್ ಅಂತ UK ಬೇಸ್ಡ್ ಬ್ಯಾಂಡ್ ಇದೆ. ತುಂಬ ಒಂದು 13 ಜನ ಬ್ರಾಸ್, ಟ್ರಂಪೆಟ್, ಟ್ರಾಂಬೋನ್, ಫ್ರೆಂಚ್ ಹಾರ್ನ್, ಅದು ಅಗೇನ್ಸ್ಟ್ 1 ವೈಲಿನ್. ಸೊ ನಾನು ಅಂದರೆ ಸೌಂಡ್ ವಾಲ್ಯೂಮ್ಸು ವಿತೌಟ್ ಕಂಪ್ರಮೈಸಿಂಗ್ ಆನ್ ಕ್ವಾಲಿಟಿ ಆಫ್ ಸೌಂಡ್ ತುಂಬ ವರ್ಕ್ ಮಾಡಬೇಕಾಗಿ ಬಂತು. ಇವನ್ ಆನ್ ದ ಟೆಕ್ನಾಲಜಿ ಸೈಡ್ ಬೇಕಾಗುತ್ತೆ. ಯಾಕೆಂದರೆ ನಿಮ್ಗೆ ಏನಾದ್ರು ಮಾಡಬೇಕು ಅಂದರೆ ಆ ರೀತಿ ವರ್ಕ್ ಮಾಡಿದ್ರೆ ಅಷ್ಟೇ ಯು ವಿಲ್ ವಿನ್, ಅದರ್ವೈಸ್ ಆಗಲ್ಲ. ಆ್ಯಂಡ್ ನಾವು ಯು ಕ್ಯಾನ್ ಸೇ ದಟ್ ನೀವು ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ, ಅವ್ರದ್ದು ನ್ಯಾಚುರಲ್. ಅದಕ್ಕೆ ಬಟ್ಟೆನೋ ಮ್ಯೂಟೋ ಹಾಕಿದ್ರೆ ಇಟ್ ಗಿವ್ಸ್ ಎ ಡಿಫರೆನ್ಸ್. ಹೌದು. ಇಲ್ಲ ಅದೇನಿರಲಿಲ್ಲ, ಫುಲ್ ಇವಾಗ ನಾದಸ್ವರ ಕೆಲವರು ಬಟ್ಟೆ ಇಟ್ಕೊಂಡು ನೋಡಿಸ್ತಾರೆ, ಕೇಳಕ್ಕೆ ಅಂದರೆ ಅದ್ರ ಗಾಂಭೀರ್ಯ ಇರ್ಬೋದು. ಹೌದು, ಆ ಥರ ಆಗುತ್ತೆ. ಸೊ ಈ ಥರ ಏನೇನು ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಬೆಸ್ಟ್ ಅಂದರೆ ವಿತ್ ಆರ್ಕೆಸ್ಟ್ರಾಸ್, ಸ್ಟ್ರಿಂಗ್ ಆರ್ಕೆಸ್ಟ್ರಾಸ್. ಅಂದರೆ ಲಂಡನ್ ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾ ಜೊತೆಗೆ ಕಂಪೋಸ್ ಮಾಡಿ ನೋಡಿಸ್ದೆ. ಇಂಡಿಯನ್ ಸ್ಪ್ರಿಂಗ್ ಅಂತ ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿ ಅವರು ಬಂದಿದ್ದರು ವೆಂಬ್ಲಿ ಸ್ಟೇಡಿಯಮ್ಗೆ. ಅದನ್ನು ಒಂದು 60,000 ಜನ ಸ್ಟೇಡಿಯಮಲ್ಲಿ, ಅಲ್ಲಿ ನಾನು ಇದು ಕಂಪೋಸ್ ಮಾಡಿ ನೋಡಿಸ್ದೆ. ದಟ್ ವಾಸ್ ಒನ್ ಆಫ್ ದ ಹೈಲೈಟ್ಸ್. ಅದು ಮತ್ತು ಲಿಥುವೇನಿಯಾ, ಅಲ್ಲಿ ಸ್ಟ್ರಿಂಗ್ ಆರ್ಕೆಸ್ಟ್ರಾ, ಮತ್ತು ಸುಮಾರು ಮೆಂಡಲ್ಸನ್ ಚೇಂಬರ್ ಆರ್ಕೆಸ್ಟ್ರಾ ಅಂತ ಹಂಗರಿ, ಆರ್ಕೆಸ್ಟ್ರಾಸ್ ಜೊತೆಗೆ ಸುಮಾರು ವರ್ಕ್ ಮಾಡಿದೆ ನಾನು. ಅಂದರೆ ನನ್ನದು ಕರ್ನಾಟಿಕ್ ಆ್ಯಂಡ್ ವೆಸ್ಟರ್ನ್ ನಾಲೆಡ್ಜ್ ಅಲ್ಲಿ ಹೆಲ್ಪ್ ಆಯಿತು. ಹೌದು. ಆ ಕೊಲಾಬ್ರೇಷನ್ಸ್ಗೆ ಯುರೋಪ್ ನಂಬರ್ 1. ಅದು ನಿಮ್ಗೆ 2 ಪದ್ಧತಿ ಗೊತ್ತಿದ್ರಿಂದ, ಸಪೋಸ್ ನಿಮ್ಮ ಪದ್ಧತಿನ ಅವ್ರ ಕೈಲಿ ನುಡಿಸ್ಬೇಕು ಅಂದರೆ ಯು ಕ್ಯಾನ್ ಈಸಿಲಿ ರೈಟ್ ಇಟ್ ಡೌನ್ ಇನ್ ಸ್ಟಾಫ್ ನೋಟೇಷನ್. ಹೌದು. ನಾವು ಸರಿಗಮ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಕ್ಕಿನ್ನ ಅದು ನೋಡಿದ್ರೆ ನುಡಿಸ್ಬಿಡ್ತಾರೆ. ಹೌದು. ಮೇ ಬಿ ಆ ಫೀಲ್ ಒಂಚೂರು ವ್ಯತ್ಯಾಸ ಇರುತ್ತೆ, ಬಟ್ ಇಟ್ಸ್ ನ್ಯಾಚುರಲ್. ನನಗೇನಾಗ್ತಾಯಿತ್ತು, ಇಲ್ಲಿರೋವಾಗನೇ ಸುಮಾರು ಹೊರಗಿಂದ ಬ್ಯಾಂಡ್ಸ್ ಎಲ್ಲ ಬರೋರು, ಜಾಝ್ ಗ್ರೂಪ್ಸ್ ನಮ್ಮವ್ರು ಕೊಲಾಬ್ರೇಟ್ ಮಾಡ್ತಾಯಿದ್ರು. ನಂಗೆ ಯಾವುದೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ನನಗೆ ಅದು ಜಾಮ್ ಸೆಷನ್ ಅಂತ ಇತ್ತು ಅನಿಸ್ತಾಯಿತ್ತು. ನೀವು ಎಂಡ್ಲೆಸ್ಲಿ ಇಂಪ್ರೂವೈಸ್ ಮಾಡಿ ಮನೋಧರ್ಮ, ನಾನು ಮಾಡ್ತೀನಿ, ಲಾಸ್ಟಲ್ಲಿ 1 ಮಿನಿಟ್ ಇಬ್ಬರು ಒಟ್ಟಿಗೆ ಬರೋಣ. ಅದು ನನಗೆ ಅದು ಕೊಲಾಬ್ರೇಷನ್ ಅನಿಸ್ತಾ ಇರಲಿಲ್ಲ. ಜಾಮ್ ಸೆಷನ್ ಸೊ ಅದು ತಲೆಯಲ್ಲಿತ್ತು ನನಗೆ. ನಾನು ಬೇರೆ ಥರ ಮಾಡಬೇಕು, ಅದನ್ನು ಒಟ್ಟಿಗೆ ಹೋಗಬೇಕು. ಇವನ್ ವಿತ್ ಅನ್ ಆರ್ಕೆಸ್ಟ್ರಾ 1 to 1 ಅಟ್ ಎವ್ರಿ ಪಾಯಿಂಟ್ ಹೋಗಬೇಕು. ಅದೊಂದು ತುಂಬ ನಂಗೆ ತಲೆಯಲ್ಲಿ ಬಂದುಬಿಡ್ತು ಮಾಡಬೇಕು ಅಂತ. ಈವನ್ ವಿತ್ ಜಾಝ್ ಕೊಲಾಬ್ರೇಷನ್ಸ್, ಇವಾಗ ಅಂದರೆ ಇವಾಗ ಅವ್ರದ್ದು ಜಾಝ್ ಕಾರ್ಡ್ಸ್ ಇರುತ್ತೆ, ಆ ಕಾರ್ಡ್ಸ್ಗೆ ನಾವು ಇಂಪ್ರೂವೈಸ್ ಮಾಡಬೇಕು, ಅದಕ್ಕೆ ಮ್ಯಾಚ್ ಆಗೋ ಹಾಗೆ. ದಟ್ ವಾಸ್ ಮೈ ಏಮ್ ಮಾಡೋ ಥರ. ಇವಾಗ ನನಗೇನು ಬೇಕಾದ್ರೂ ನುಡಿಸ್ಕೊಳ್ತೀನಿ, ನೀನು ಏನು ಬೇಕಾದ್ರೂ ನುಡಿಸ್ಕೋ ಟೈಪ್ ಇಲ್ಲ. ಸೊ ಅದು ಒಟ್ಟಿಗೆ ಬರಬೇಕು. ನನಗೆ ಆ ಥರ ವರ್ಕ್ ಮಾಡಿದೆ ಅಲ್ಲಿ. ಅವರ ಒಂದು ಬೌಂಡ್ರಿಗೆ ಹೋಗಿ ನಮ್ಮದು ಮ್ಯೂಸಿಕ್ ಕರೆಕ್ಟ್ ವಿತೌಟ್ ಡಿಸ್ಟರ್ಬಿಂಗ್ ದೇರ್ ಕಾರ್ಡ್ಸ್ ಅಂಡ್ ನಮ್ಮದು ರಾಗ, ನಮ್ಮ ರಾಗ ಬರಬೇಕು, ಇರಬೇಕು. ಅದು ವೆರಿ ಗುಡ್. ಸೊ ಅಲ್ಲಿದ್ದಾಗನೇ ಯು ಸ್ಟಾರ್ಟ್ ದಿಸ್ ಧ್ರುವ ಆರ್ಟ್ಸ್. ಈಗ ಆಲ್ರೆಡಿ ಯು ಆರ್ ಮೆನ್ಷನ್. ಯಾಕೆ ಅದು ಬಂತು ನಿಮ್ಮ ತಲೆಗೆ? ಅದೇ ನಮ್ಮ ಕರ್ನಾಟಕ ಸಂಗೀತಕ್ಕೆ ಪ್ರಾಮುಖ್ಯತೆ ಇಲ್ಲ, ಆ್ಯಂಡ್ ಎಲ್ಲನೂ ಎಕ್ಸಾಮ್ ಓರಿಯೆಂಟೆಡ್. ಅದೇ 8 ಗ್ರೇಡಲ್ಲಿ ಯುರೋಪಲ್ಲಿ ನೀವು ಯು ಬಿಲೀವ್ ಇಟ್ ಆರ್ ನಾಟ್, ಒಂದು 20,000 ಮಕ್ಕಳು ಎವ್ರಿ ಇಯರ್ ಮ್ಯೂಸಿಕ್ ಎಕ್ಸಾಮ್ಸ್ ತೊಗೊಳ್ತಾರೆ. ಅಂದರೆ ಅಲ್ಲಿ ಲೋಕಲ್ ಬೋರ್ಡ್ಸ್ ಇದೆ, ಅಷ್ಟು ಜನ. ಶ್ರೀಲಂಕನ್ ತಮಿಳ್ಸ್ ತುಂಬ ಜನ ಇದ್ದಾರೆ. ಹೌದೌದು. ಸೊ ಅಲ್ಲಿ ಹೇಳ್ಕೊಡ್ತಾ ಇದ್ವಿ, ಅಫ್ಕೋರ್ಸ್ ಸ್ಕೂಲ್ ಆಲ್ಸೋ ಧ್ರುವ ಆರ್ಟ್ಸ್ದು, ಆ್ಯಂಡ್ ಕಾನ್ಸರ್ಟ್ಸ್ ಆಲ್ಸೋ. ಕೇಳ್ಮೆ ಕಮ್ಮಿ ಅಲ್ಲಿ ಮಕ್ಕಳಿಗೆ. ಒಂದು ಲೆವೆಲ್ ಕಲಿಯೋದು ಅರಂಗೇಟ್ರಮ್. ಅರಂಗೇಟ್ರಮ್ ಅಂದರೆ ಏನು, ಬಿಗಿನಿಂಗ್. ಹಂಗಾಗ್ತಾ ಇರಲಿಲ್ಲ. 99% ಎಂಡ್ ಆಫ್ ಮ್ಯೂಸಿಕ್. ಹಾಂ, ಬಿಫೋರ್ ದೇ ಗೋ ಟು ಕಾಲೇಜ್ ಅಲ್ಲೊಂದು ಸೆಂಡ್ ಆಫ್ ಥರ ಆರ್ಟ್ಸ್. ಕರೆಕ್ಟ್. ಸೊ ಕೇಳಬೇಕು, ಅದನ್ನು ಕಂಟಿನ್ಯೂ ಮಾಡಬೇಕು. ಸೊ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಕೊಡೋದು, ಜೂನಿಯರ್ ಕಾನ್ಸರ್ಟ್ಸ್ಗೆ ಯಾರಾದರೂ ವಿಸಿಟಿಂಗ್ ಆರ್ಟಿಸ್ಟ್ ಇದ್ದರೆ ಯುರೋಪಲ್ಲಿ ಆ ಥರ. ಆ್ಯಂಡ್ ಅದು ಚಾಲೆಂಜ್ ವಿತ್ ಫಂಡ್ಸ್ ಎಲ್ಲನೂ ಕರ್ಸೋದೆಲ್ಲ, ಈ ವೀಸಾ ರೆಸ್ಟ್ರಿಕ್ಷನ್ಸ್ ಎಲ್ಲ ತುಂಬ. ಅಯ್ಯೋ, ಲಾಜಿಸ್ಟಿಕ್ ತುಂಬ ಇದೆ. ಸಿಗುತ್ತೋ ಇಲ್ಲೋ ಅನ್ನೋದು ಲಾಸ್ಟ್ ಮಿನಿಟ್ವರೆಗೂ ಹೇಳೋಕ್ಕಾಗಲ್ಲ ಅಲ್ವಾ? ಆ ಥರ. ಹೌದು. ಅದು ಪರ್ಮಿಟ್ ತೊಗೊಳ್ಬೇಕು, ವರ್ಕ್ ಪರ್ಮಿಟ್ಟು, ಇಲ್ಲಾಂದರೆ ಕಷ್ಟ ಕರೆಸೋದು. ಸುಮಾರು 200 ಇವೆಂಟ್ಸ್ ಮಾಡಿದ್ದೀವಿ ನಾವು ಇಲ್ಲಿ ತನಕ. ಸೊ ಆದರೂ ಧ್ರುವ ಆರ್ಟ್ಸ್ ಯು ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್. ಇಲ್ಲಿ ಬಂದಮೇಲೂ ನಡೆಸ್ತಾ ಇದ್ದಾರೆ, ಆಗ್ತಾ ಇದೆ. ಬಟ್
ಅಫ್ಕೋರ್ಸ್ ನಂದಷ್ಟು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲಿದ್ರು ಶ್ರೀಕಾಂತ್ ಅವರ ಒಂದು ಫುಲ್ಲು ಒಂದು ಸಪೋರ್ಟ್. ಅಫ್ಕೋರ್ಸ್. ಅಯ್ಯೋ, ಇವನ್ ಧ್ರುವರ್ಡ್ಸ್ ಎಸ್ಟಾಬ್ಲಿಷ್ ಮಾಡೋಕ್ಕೂ ಅಷ್ಟೇ ಅವರು 3 years ವರ್ಕಿಂದ ಆಫ್ ತೊಗೊಂಡು he managed my career and ಇದು he is into software engineer. ಸೊ ಅದನ್ನು ಇದು ಫುಲ್ ಟೈಮ್ ಮಾಡಿದಾಗಲೇ ಅದು ಬೆನಿಫಿಟ್ಸ್ ಇರೋದು. ಜಸ್ಟಿಸ್. ಹೌದು 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 ಹೌದು. ಇಲ್ಲಿ ಬಂದಿದ್ದು ನೀವು 2017 ಆಲ್ಮೋಸ್ಟ್ 8 years ಆಗೋಯ್ತು. ಹೌದು. ನನ್ನ ಲೆಕ್ಕದಲ್ಲಿ 8 years ಅಂತ. ಬಟ್ ನೀವು ಹೆಚ್ಚಾಗಿ ಹೊರಗಡೆನೇ ಇರ್ತೀರಾ? ಇಲ್ಲ, ನಂದೆಲ್ಲ ಏನಂದರೆ ಇವಾಗ ಶಾರ್ಟ್ ಡ್ಯೂರೇಷನ್ ಟ್ರಿಪ್ಸ್, ಅಂದರೆ ಒಂದು ವಾರಕ್ಕೆ ಹೋಗೋದು. ಸೊ ವೆರಿ ಶಾರ್ಟ್ ಅಷ್ಟೇ, ಜಾಸ್ತಿ ಆಗ ಮಗಳು ಇಲ್ಲಿ ಓದ್ತಾ ಇದ್ದಾಳೆ, ಸೊ ಜಾಸ್ತಿ ಹೋಗಲ್ಲ, ಆ ಥರ ಮಾಡ್ತಾ ಇದ್ದೀವಿ. ಅಲ್ಲ, ಒಟ್ಟಿನಲ್ಲಿ ಯು ಸ್ಟಿಲ್ ಟ್ರಾವೆಲ್ ಎಲ್ಲ? ಟ್ರಾವೆಲಿಂಗ್ ಇದೆ, ತಿಂಗಳಿಗೆ 1-2 ಇರುತ್ತೆ. ಅಂದರೆ ಇವಾಗ ನಾನು ಹಿಂಗೆ ಮಾಡಿದೆ, ಇವಾಗ ನನ್ನ ಮಗಳ ಎಕ್ಸಾಮ್ ಇತ್ತು, January, February, March ಎಲ್ಲೂ ಹೋಗಲಿಲ್ಲ, ಆ ಥರ ಟೈಮ್ ಮಾಡ್ಕೊಳ್ತೀನಿ, ಆ ಥರ ನೋಡಿಕೊಂಡು ಬಟ್ ನನಗೆ ಎಲ್ಲೇ ಇದ್ದರೂ ನನಗೆ ಮನಸ್ಸು ಇಲ್ಲೇನೆ ಬೆಂಗಳೂರು. ಸರಿ. ಇನ್ಫ್ಯಾಕ್ಟ್ ನಾವು ರೀಲೊಕೇಟ್ ಮಾಡ್ತೀವಿ ಅಂತ ಹೇಳಿದಾಗ ಯಾರೂ ನಂಬಲೇ ಇಲ್ಲ. ಆ್ಯಂಡ್ ನನ್ನ ಜಾಗದಲ್ಲಿ ಯಾರಿದ್ದರೂ ಬರ್ತಾನೂ ಇರಲಿಲ್ಲ. ಯಾಕೋ ಅನಿಸ್ತು, ಅದು ಏನು ಎಂಡ್ಲೆಸ್ಲಿ ಹೋಗ್ತಾನೆ ಇರುತ್ತೆ. ನಮ್ಮ ದೇಶ ಇದನ್ನು ಆಲ್ಸೋ ಮಕ್ಕಳು ಇಲ್ಲಿ ಬೆಳೀಲಿ ಅಂತ ಇತ್ತು ನನಗೆ. ಇಲ್ಲಿ ಈ ವಾತಾವರಣದಲ್ಲಿ ಬೆಳೆಯೋದು ಬೇರೆ. ಸೊ ಅದು ನನಗೆ ಎಲ್ಲೇ ಇದ್ರೂ ನಮ್ಮ ಬೆಂಗಳೂರು ಬೆಳೆದು ಬಿಡುತ್ತೆ. ಏನು ಒಂದು ಓವರ್ನೈಟ್ ಡೆಸಿಷನ್, ತುಂಬ ಥಿಂಕ್ ಮಾಡ್ಕೊಳ್ತಾ ಇದ್ದರೆ ನಾವು ಹೋಗೋಣ ಬರೋದೇ ಇಲ್ಲ. ಯಾರೂ ಬರೋಲ್ಲ, ಹೋಗ್ತಾರೆ. ನಾವು ಇನ್ನೊಂದು 1 year ಬಂದುಬಿಡ್ತೀವಿ ಅಂತಾರೆ, ಅಥವಾ ಇನ್ನೊಂದು 10 ವರ್ಷದಲ್ಲಿ ಬರ್ತೀವಿ ಅಂತಾರೆ, ಬರಲ್ಲ. ಸೊ ಓವರ್ನೈಟ್ ಶಿಫ್ಟ್ ಫಾರ್ ಗುಡ್ ಅಂತಾರೆ, ಅದು ಆಗ್ತಾನೆ ಆಗಲ್ಲ. ಅದು ತುಂಬ ಥಿಂಕ್ ಮಾಡ್ಕೊಡ್ದು. ಅದೇ ನಾನು ಸುಮಾರು ಜನ ನನಗೆ ಇವಾಗ ಅಡ್ವೈಸ್ ಹೇಳ್ತಾರೆ, ಸುಮ್ಮನೆ ಬನ್ನಿ, ಇವಾಗ ನಮ್ಗೆ ಆಗತ್ತಾ ಇಲ್ವಾ, ನಾವು ಇಲ್ಲೇ ತಾನೇ ಹುಟ್ಟು ಬೆಳೆದಿದ್ದು, ಯಾಕಾಗಲ್ಲ? ಶಕೆ ಇದೆ, ಸೊಳ್ಳೆ ಇದೆ, ಅದು ಅಲ್ಲಿ ಇನ್ನೊಂದೇನೋ ಇದೆ. ಎಲ್ಲ ಕಡೆನೂ ಒಂದು ಡಿಸ್ಅಡ್ವಾಂಟೇಜ್, ತೊಂದರೆಗಳಿದ್ದೇ ಇದೆ. ನಾವು ಎಷ್ಟೇ ಕ್ಲೀನ್ ಆಗಿದೆ ಅಂದ್ರೂ ಅದಕ್ಕೆ ಪೂರಕವಾಗಿರುವಂಥದ್ದು ಏನೇನೋ ಅಲರ್ಜಿಗಳು. ಹೌದು ಇಲ್ಲ, ಅದು ಯಾವುದೂ ಇಲ್ಲ. ಹೌದು ಅಲ್ವಾ? ಡೆಫಿನೆಟ್ ಆಗಿ. ಇಲ್ಲಿ ಗಂಗೆ ತುಂಬ ಇಂಪ್ಯೂರ್ ಅಂತಾರೆ. ಅಮೇರಿಕಾದಲ್ಲಿ 5 lakes ಇದೆಲ್ಲ, ಅದ್ರಲ್ಲಿ ಒಂದು ನೀರು ಕುಡಿಯೋಂಗಿಲ್ಲ. ಇಲ್ಲಿ ಗಂಗೆಯಲ್ಲಿ ಎಲ್ಲವೂ ನಾವು ಮಾಡ್ತೀವಿ, ಏನೂ ಆಗೋದಿಲ್ಲ. ಹೌದು ಅಲ್ವಾ? ನಮ್ಮದು ದೇಶ ಬೇರೆನೇ ಸ್ಪೆಷಲ್ ಇದ್ದೇ ಇದೆ. ಸ್ಪೆಷಲ್. ಹೌದು. ಸೊ ಇಲ್ಲಿ ಬರ್ತೀರಿ. ಇನ್ನು ಮಧ್ಯ ಇಲ್ಲಿ ಬಂದ ಮೇಲೆ ನಿಮಗೆ ಒಂದು ದೊಡ್ಡ ಒಂದು ಪ್ರಶಸ್ತಿ ಸಿಗುತ್ತೆ, MBE ಅಂತ. ಅದ್ರ ಬಗ್ಗೆ ಹೇಳ್ತೀರಾ? ಅಲ್ಲಿ UK ಗೌರ್ಮೆಂಟ್ ಬಂದು ಇಲ್ಲಿ ನಮ್ಮದು ಪದ್ಮ ಅವಾರ್ಡ್ಸ್ ಇದೆಯಲ್ಲ, ಸಿವಿಲಿಯನ್ ಅವಾರ್ಡ್ಸ್, ಆ ಥರ MBE, OBE ಆ್ಯಂಡ್ ನೈಟ್ಹುಡ್ ಅಂತ. MBE ಅಂದರೆ ಮೆಂಬರ್ ಆಫ್ ದ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ 3rd highest ಸಿವಿಲಿಯನ್ ಅವಾರ್ಡ್ ಬಂತು. ಅಂದರೆ ಓವರಾಲ್ ಕಂಟ್ರಿಬ್ಯೂಷನ್ ಟು ಮ್ಯೂಸಿಕ್. ಅಂದರೆ ಎಲ್ಲ ನೋಡ್ತಾರೆ, ನಾವು ಕಮ್ಯುನಿಟಿಗೆ ಏನು ಮಾಡಿದ್ದೀವಿ ಎಲ್ಲನೂ. ಆ್ಯಂಡ್ ಅದು ಕಿಂಗ್ ಚಾರ್ಲ್ಸ್ 2023 ಡಿಸೆಂಬರಲ್ಲಿ ಕೊಟ್ಟರು. ಇದು ವಿಂಡ್ಸರ್ ಕ್ಯಾಸಲ್ ಅಂತ ಇದೆ ಅಲ್ಲಿ ಸೆರೆಮನಿಲಿ ಅದೊಂದು. ಸೊ ಅದರಲ್ಲಿ ಏನೇನು ಕೊಟ್ಟರು ನಿಮಗೆ? ಅದು ಮೆಡಲ್ ಅಷ್ಟೇ ಇಲ್ಲಿ ಕೊಡುವಂಗಿದೆ ಅದೇ ಥರ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇಂಡಿಯಾ ಅಟೈರ್ ಸೀರೆನೇ ಉಟ್ಕೊಂಡು ಹೋಗಿದ್ದು ನಾನು. ಆ್ಯಂಡ್ ಇನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾರೆ ಹಾಗೆ ಒಂದು ಕಿಂಗ್ ಅಂತ. ನಾನು ಹೇಳಿದೆ, ನಾನು ನಮಸ್ತೆನೇ ನಾನು ಮಾಡೋದು, ಐ ವಿಲ್ ಫಾಲೋ ಮೈ ಕಲ್ಚರ್ ಅಂತ. ಸರ್ ಅವರು ಯಾವುದೂ ಅಬ್ಜೆಕ್ಟ್ ಮಾಡಿಲ್ಲ, ಫೈನ್ ಅಂದರು. ಆಮೇಲೆ ನಾನು ಹೋಗ್ತಾ ಇದ್ದಂಗೆ ನನಗಿಂತ ಮೊದಲು ಅವರೇ ನಮಸ್ತೆ. ಸೊ ಆ್ಯಂಡ್ ಮಾತಾಡಿದ್ರು, 1-2 ನಿಮಿಷ ಮಾತಾಡಿದ್ರು. ಆ್ಯಂಡ್ ಏನು ಯಾವ ಥರ ನಮ್ಮ ಕಾಂಟ್ರಿಬ್ಯೂಷನ್ ಅಂತೆಲ್ಲ ಅಲ್ಲಿ ಹೇಳ್ತಾರೆ ಅವ್ರಿಗೆ. ಸೊ ಅದು ಏನಾದರೂ ಅಟೆಂಡೆಡ್ ಯುವರ್ ಕಾನ್ಸರ್ಟ್ ಬಿಫೋರ್? ಇಲ್ಲ, ಬಟ್ ಅಂದರೆ ತಿಳ್ಕೊಂಡಿರ್ತಾರೆ ಅವರು ನಾವೇನು ಮಾಡಿರ್ತೀವಿ ಅಂತ. ಅಂದರೆ ಅಲ್ಲಿ ಅವರು ಎಲ್ಲ ಮ್ಯೂಸಿಕ್ ಎಲ್ಲ ಕಲ್ತಿದ್ದಾರೆ, ಆರ್ಕೆಸ್ಟ್ರಾಸ್ ಎಲ್ಲ ಐಡಿಯಾ ಇದೆ ಇರುತ್ತಲ್ಲ ಅಲ್ಲಿ ಸ್ಕೂಲಲ್ಲೆಲ್ಲ ಕಂಪಲ್ಸರಿ. ಇದಕ್ಕೆ ಮುಂಚೆ ಕ್ವೀನ್ನು ಮೀಟ್ ಮಾಡಿದ್ದೆ, ಎಲಿಜಬೆತ್ ಅವ್ರು ಇಲ್ಲ ಈಗ ಬಕಿಂಗ್ಹ್ಯಾಮ್ ಪ್ಯಾಲೇಸಲ್ಲಿ. ಸೊ ಅದೊಂದು ಆಲ್ಸೋ ಅಂದರೆ ಚಾರ್ಲ್ಸ್ ಅಮ್ಮ ಅವ್ರ ತಾಯಿ ಕಾಮನ್ವೆಲ್ತ್ ಮೀಟ್ ಆಯಿತು. ಅಂದರೆ 53 ಕಂಟ್ರಿ ಪ್ರೈಮ್ ಮಿನಿಸ್ಟರ್ಸ್. ಅವಾಗ ನಮ್ಮ ಮೋದಿಯವರು ಬಂದಿದ್ದರು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ. ಕ್ವೀನ್ ಅವಾಗ ಥೆರೆಸಾ ಮೇ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅಲ್ಲಿ 6 ಜನ ಸ್ಟ್ರಿಂಗ್ಸ್ ಫ್ರಮ್ ಡಿಫ್ರೆಂಟ್ ಕಾಂಟಿನೆಂಟ್ಸ್, ಆ ಥರ ಒಂದು ಇಂಗ್ಲೀಷ್ ಫೋಕ್ ಮ್ಯೂಸಿಕ್ ತೊಗೊಂಡು, ಅದಿದೆ ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ, ಒಂದು ಅದಕ್ಕೆ ಅರೇಂಜ್ ಮಾಡಿ ಒಂದು ಸ್ಪೆಷಲ್ಲಾಗಿ ಪ್ರೆಸೆಂಟ್ ಮಾಡಿದ್ದು. ಆವಾಗ ಕ್ವೀನ್ ಮೀಟ್ ಮಾಡಿದ್ದೆ ಅವ್ರ ತಾಯಿ. ನಾನು ಮೇಯ್ನಾಗಿ ನೋಡಿಸ್ದೆ ಅಲ್ಲಿ.
ಈ MBE ಇಂದ ಮಾಡಿದಾಗ ನಿಮಗೇನಾದರೂ ಅಡ್ವಾಂಟೇಜು ಇದೆ, ಸುಮಾರು ಪರ್ಕ್ಸ್ ಇರುತ್ತೆ, ಸುಮಾರಿದೆ ಇದೆ. ಚೆನ್ನಾಗಿದೆ. ಬ್ರಿಟಿಷ್ ಏರ್ವೇಸ್ ನಿಮ್ದೇನಾ? ಅಲ್ಲಿಂದ ಇಲ್ಲಿ ಬಂದ್ರಿ. ಮಕ್ಕಳ ಬಗ್ಗೆ ಯಾರು? ಸಂಗೀತ ಅವಳು ಮಗಳು ಹಾಡ್ತಾಳೆ ಕೇಳಿದ್ದೀನಿ, ರುಚಿರ. ಹೌದು, ನನ್ನ ಮಗ ಅಶೋಕ ಯೂನಿವರ್ಸಿಟಿಲಿ ಓದ್ತಾ ಇದ್ದಾನೆ, ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಅಂತ. ಡೆಲ್ಲಿ ಹತ್ರ ಸೋನಿಪಟ್ ಅಂತ ಇದೆ, ಹರಿಯಾಣ. ಅಲ್ಲಿ ಫೈನಲ್ ಇಯರ್. ಅಂದರೆ ನಾವು ಅಲ್ಲಿಂದ ಅವ್ನು ಕರ್ಕೊಂಡು ಬಂದಾಗ 9ನೇ ಕ್ಲಾಸ್. ಅದು ಈಸಿ ಅಲ್ಲ. ಆ ಶಿಫ್ಟ್ ಅವನಿಗೆ ಕಷ್ಟ, ಕಷ್ಟ ಆಯಿತು. ಸೊ ಅದಕ್ಕೆ ಅವನಿಗೆ ನೀವೊಂದು ಪ್ರಬುದ್ಧರಾದ್ಮೇಲೆ ಇವೆಂಟ್, ಹೌದು, ಆಮೇಲೆ ಬಂದ್ರಿ ಅಡ್ಜಸ್ಟ್ ಆಗ್ಬಿಟ್ರಿ. ಅವನು ಪಾಪ ಅಲ್ಲೇ ಹುಟ್ಟಿದ್ದ, ಕಷ್ಟ ಆಯ್ತು. ಹೌದು, ಅದಕ್ಕೆ ಇವಾಗ ಪರವಾಗಿಲ್ಲ, ಅದು ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಅಂತಾನೆ ಹೇಳಬೇಕು. ಸೊ ಅವ್ನು ವೈಲಿನ್ ನುಡಿಸ್ತಾನೆ, ಬಟ್ ಇವಾಗ ಸ್ವಲ್ಪ ಯೂನಿವರ್ಸಿಟಿ ಅದು ಎಲ್ಲ ಅಲ್ಲಿ ಆ ಕಡೆ ಮೇಲೆ ಗಮನ ಇದೆ. ಮಗಳು 2nd PUC, ಅವಳು ಹಾಡಿ ವೈಲಿನ್ ನುಡಿಸ್ತಾ ಇದ್ದಾಳೆ, ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ವೆರಿ ಗುಡ್, ವೆರಿ ಗುಡ್. ಸೊ ಪರಂಪರೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಅದೇ ಅದು ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ಮಾಡ್ತಿದ್ದಾರಲ್ಲ, ಗ್ರೇಟ್. ಅದು ಇಲ್ಲ, ಅದು ಬೇಕಾಗುತ್ತೆ.